ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು NMMS ಪರೀಕ್ಷೆ 2015ರಲ್ಲಿರ್ತಕ್ಕಂಥ ಸಮಾಜ ವಿಜ್ಞಾನದ ಕ್ವಶನ್ ಪೇಪರನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ತಂದಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾವೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು, ಪ್ರಶ್ನೆಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು NMMSಗೆ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಆಗ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಒಂದು ಸಾರಿ ಕಲಿಕಾ ಚೇತರಿಕೆ, ರಾಜ್ಯ ಪಠ್ಯ ಪುಸ್ತಕಗಳ ಪ್ರಶ್ನೋತ್ತರಗಳು, SAFA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಎಲ್ಲವುಗಳನ್ನು ತಾವೇನು ಮಾಡ್ಬೋದು, ಒಂದು ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಸಿಗ್ತವೆ. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಇವತ್ತು ಫಸ್ಟಾಗಿ ನಾವು ಸಮಾಜ ವಿಜ್ಞಾನ ನೋಡೋಣ. ಅದಾದ ನಂತರ ನಾನು ವಿಜ್ಞಾನ ವಿಷಯದಲ್ಲಿ ಏನು ಮಾಡ್ತೀನಿ, ವಿಡಿಯೋಗಳನ್ನು ಕಂಟಿನ್ಯೂಯೇಷನ್ಸ್ಗಳನ್ನು ಮಾಡ್ತೀನಿ. ಸೊ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದಲ್ಲಿ ಫಸ್ಟ್ ಕ್ವಶನ್ ಇತ್ತು, ಪ್ರಶ್ನೆ ಸಂಖ್ಯೆ 36. ಎಸ್, ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು ಅಂತ ಕೇಳಿದ್ದಾರೆ. 4ನೇ ಆಪ್ಷನ್ ಇದೆ ನೋಡಿ, ಹರಪ್ಪ, ಲೋಥಾಲ್ ಮತ್ತು ಕಾಲಿಬಂಗಲ್ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಇತ್ತು. ವೇದಗಳ ಕಾಲಕ್ಕೆ ಸಂಬಂಧಿಸದ ವಾಕ್ಯ ಅಂತ ಕೇಳಿದರು, ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದರು. ಅದರಲ್ಲಿ ವೇದಗಳು ಪ್ರಾರಂಭದಿಂದಲೂ ಲಿಖಿತ ರೂಪದಲ್ಲಿವೆ ಅಂತ ಇದೆ ನೋಡಿ, ಈ ಹೇಳಿಕೆ ತಪ್ಪಿದೆ. ಸೊ ಇದು ಉತ್ತರ ಆಗಬೇಕು. ಓದಬೇಕಾಗಿತ್ತು ಎರಡು ಹೇಳಿಕೆಗಳಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತಾವು ತೀರ್ಮಾನಕ್ಕೆ ಬಂದರೆ, ಸೊ ಎ ಅಂತಕ್ಕಂಥದ್ದು ಸರಿ ಇದೆ, ಬಿ ಅಂತಕ್ಕಂಥದ್ದು ತಪ್ಪಿದೆ. ಪ್ರಶ್ನೆ 39, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಸೊ ಆಯ್ಕೆ 3 ಧನ್ವಂತರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪುಷ್ಯಭೂತಿ ವರ್ಧನರ ರಾಜ ಆದರೆ ಪುಲಕೇಶಿ ಯಾರು ಅಂತ ಕೇಳಿದ್ದಾರೆ. ಚಾಲುಕ್ಯ ದೊರೆ 1ನೇ ಆಯ್ಕೆ ಸರಿಯಾದ ಉತ್ತರ. ರೋಮನ್ನರ ಆಳ್ವಿಕೆ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಯಾವುದು ಕೇಳಿದ್ರು. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಲ್ಯಾಟಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರಿಬೇಕಾಗಿತ್ತು. ಸೊ 42ರಲ್ಲಿ ಏನಾಗ್ತದಪ್ಪ ಅಂದ್ರೆ ಆಯ್ಕೆ 3 ಸರಿಯಾದ ಉತ್ತರ ಇತ್ತು. ಗ್ರೀಕರು ಟೈರೆಂಟ್ಸ್, ಇಸ್ಟೇಕರು ಟಿನೋಚಾ, ಮಾಯನ್ನರು ಸ್ಟೇಲಿಸ್, ಇಂಕಾಗಳು ಟ್ಯೂಪೆಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕದಂಬರು ಅಂತಕ್ಕಂಥದ್ದು ಫಸ್ಟಾಗಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ರಾಜಮನೆತನ. ಗಜಶಾಸ್ತ್ರ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರು. ಸ್ತ್ರೀ ಪುರುಷ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸರಿಯಾದ ಹೇಳಿಕೆಗಳನ್ನು ಕಾಲಕ್ರಮಾನದಲ್ಲಿ ಜೋಡಿಸಿದಾಗ 45ರಲ್ಲಿ ಆಯ್ಕೆ 3 CDAB ಅಂತಕ್ಕಂಥ ವಾಕ್ಯಗಳು ಕಾಲಾನುಕ್ರಮದಲ್ಲಿ ಆಗ್ತದೆ. ಭೂಗೋಳ ಮತ್ತು ಅರ್ಥಶಾಸ್ತ್ರದಲ್ಲಿ ನೋಡಿದಾಗ 46 ಇತ್ತು. ಮೆಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಗೆ ಗುಟೆನ್ಬರ್ಗ್ ಅಥವಾ ಸೀಮಾ ವಲಯ ಅಂತ ಕರೀತಾರೆ. ಭೂಮಿಯ ಮೇಲೆ ಅತ್ಯಂತ ಕಠಿಣ ಶಿಲೆಗಳು ಯಾವುವು ಅಂತ ಕೇಳಿದ್ರು. 47ರಲ್ಲಿ ಆಯ್ಕೆ 3 ರೂಪಾಂತರ ಶಿಲೆಗಳು ಅಂತಕ್ಕಂಥದ್ದು ಸರಿ ಉತ್ತರ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ನಿರ್ಮಾಣ ಈ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಭೂಕಂಪ ಅಂತಕ್ಕಂಥದ್ದು ಸರಿ ಉತ್ತರ. ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾ ಇದಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ರು. ಸೊ 49ರಲ್ಲಿ ಆಯ್ಕೆ 1 ಖಂಡಾಂತರ ಹಿಮನದಿ ಅಂತಕ್ಕಂಥದ್ದು ಸರಿ ಉತ್ತರ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಈ ಚಿಲುಮೆಗಳು ಕಂಡು ಬರ್ತವೆ ಅಂತ ಇತ್ತು. 50ರಲ್ಲಿ 2 ಆರ್ಟಿಸಿಯನ್ ಬಾವಿಗಳು ಅಂತಕ್ಕಂಥ ಸರಿಯಾದ ಉತ್ತರ. ನಾವು ತುಂಬಾ ಇದೆಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ, ತಾವು ನೋಡಬೇಕು. ಈ ಚಿತ್ರ ಏನು ಸೂಚಿಸುತ್ತೆ ಅಂತ ಕೇಳಿದ್ರು. ಸೊ 50ರಲ್ಲಿ ಈ ಚಿತ್ರ ಸೂಚಿಸ್ತಕ್ಕಂಥದ್ದು ಆವೃತ್ತ ಮಾರುತಗಳು ಅಂತಕ್ಕಂಥದ್ದು. ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ತರ್ತಕ್ಕಂಥ ಮೋಡಗಳನ್ನು ಏನಂತ ಕರೀತಾರೆ. ಸೊ ಇದನ್ನು ಕೂಡ ನಾವು ಹಾಕಿದ್ದೀವಿ. 52ರಲ್ಲಿ ಇರ್ತಕ್ಕಂಥದ್ದು ರಾಶಿ ವೃಷ್ಟ ಮೋಡಗಳು ಅಂತ ಕರೀತಾರೆ, ಇದು ಇತ್ತು. ಅಪರಾಹ್ನ ಮಳೆ ಹೆಚ್ಚಾಗಿ ಕಂಡು ಬರೋದು ಈ ಪ್ರದೇಶದಲ್ಲಿ ಅಂತ ಕೇಳಿದ್ರು. 53ರಲ್ಲಿ ಆಯ್ಕೆ 2 ಸಮಭಾಜಕ ವೃತ್ತ ಪ್ರದೇಶ ಅಂತಕ್ಕಂಥದ್ದು ಸರಿ ಉತ್ತರ. ಸರಿಯಾಗಿ ದಿಕ್ಕುಗಳನ್ನು ಗುರುತಿಸ್ತಕ್ಕಂಥ ಚಿತ್ರ ಕೇಳಿದ್ದಾರೆ. 54ರಲ್ಲಿ ಬರ್ತದೆ ನೋಡಿ, ಫಸ್ಟ್ ಅಂತಕ್ಕಂಥದ್ದು ಇದೇ ಸರಿಯಾದ ಉತ್ತರ. ವ್ಯವಸಾಯ ಮಾನವನ ಆರ್ಥಿಕ ಚಟುವಟಿಕೆಗಳ ಈ ವಿಧಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಉತ್ಪಾದಕ ಚಟುವಟಿಕೆ ಅಂತಕ್ಕಂಥದ್ದು ಸರಿ ಉತ್ತರ. ಹವಾಮಾನ ಹವಾಗುಣ ಬದಲಾವಣೆ ಮೇಲಿನ ಅಂತರ್ ಸರ್ಕಾರಿ ತಂಡದ ಮುಂದಾಳತ್ವ ವಹಿಸಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ವಿಜ್ಞಾನಿ ಯಾರು ಕೇಳಿದ್ರು. RK ಪಚೌರಿ ಸರಿಯಾದ ಉತ್ತರ. ಮುಗಿಯದ ಸಂಪನ್ಮೂಲಗಳಿಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸೌರಶಕ್ತಿ.
ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರದಲ್ಲಿ ನೋಡಿದಾಗ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರು 58ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಅರಿಸ್ಟಾಟಲ್ ಅಂತಕ್ಕಂಥದ್ದು. ಭಾರತದಲ್ಲಿ ಪೌರತ್ವ ಕಾಯ್ದೆ ಯಾವ ವರ್ಷ ಜಾರಿಗೆ ತಂದ್ರು ಅಂತ ಕೇಳಿದ್ದಾರೆ 1955. ರೈಟ್ ಆನ್ಸರ್. ನಾನು ಭಾರತದಲ್ಲಿ ಜನಿಸ್ತೀನಿ, ನನ್ನ ತಂದೆ ತಾಯಿ ಭಾರತೀಯರು, ನಾನು ಭಾರತದ ಪೌರತ್ವ ಯಾವ ವಿಧಾನದ ಮೂಲಕ ಪಡಿತೀನಿ ಅಂತ ಕೇಳಿದ್ರು 60ದಲ್ಲಿ ಜನ್ಮದತ್ತವಾಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತದಲ್ಲಿ ಜನಿಸ್ತೀನಿ ಅಂತಂದ್ರೆ ಜನ್ಮದತ್ತ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಮುಖಾಂತರ ಪ್ರತಿ ಗ್ರಾಮ ಪಂಚಾಯಿತಿಗೆ ನೇಮಿಸಿರುವ ಅಧಿಕಾರಿ ಯಾರು ಅಂತ ಕೇಳಿದ್ರು 61ರಲ್ಲಿ PDOಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯಸ್ಸು ಎಷ್ಟು ಕೇಳಿದ್ದಾರೆ 62ರಲ್ಲಿ ಸರಿಯಾದ ಉತ್ತರ 18. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರು ತಮ್ಮೆಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು 63ರಲ್ಲಿ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಮಾನವನ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜ ಯಾವುದು ಅಂತ ಕೇಳಿದ್ದಾರೆ, ಅದು ಬೇಟೆಯಾಡುವ ಆಹಾರ ಸಂಗ್ರಹಿಸ್ತಕ್ಕಂಥ ಸಮಾಜ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನ ಅಂತ ಕೇಳಿದ್ದಾರೆ, ಅದು ಹೇಗೆ ಅಂತ ಕೇಳಿದರು. ಸೊ ಮೂರನೇದು ಭೌಗೋಳಿಕ ರಚನೆ, ಪರಂಪರೆ, ಜನರ ಅಗತ್ಯಗಳಲ್ಲಿ ವ್ಯತ್ಯಾಸ. ಕೌಶಲ್ಯ ಆಧಾರದ ಮೇಲೆ ಕೆಲಸ ವಿಂಗಡಿಸೋದನ್ನು ಏನಂತ ಕರೀತಾರಂತ ಇತ್ತು, ಶ್ರಮ ವಿಭಜನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭಾರತ ಆರ್ಥಿಕ ಉದಾರೀಕರಣ ನೀತಿ ಅಳವಡಿಸಿಕೊಂಡ ವರ್ಷ ಕೇಳಿದ್ದಾರೆ 67ನಲ್ಲಿ 1991 ಸರಿಯಾದ ಉತ್ತರ. ಕೆಳಗಿನ ದೇಶಗಳಲ್ಲಿ ಪುನರಫ್ತು ವ್ಯಾಪಾರಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ ಸಿಂಗಾಪುರ್ ಮತ್ತು ಮಧ್ಯ ಏಷ್ಯಾ ದೇಶಗಳಂತ ಮೊನ್ನೆನೇ ಹೇಳಿದ್ದೀವಿ. ನಿಗದಿತ ಬಂಡವಾಳ ಹೂಡ್ತಾರೆ, ಲಾಭ ನಷ್ಟಗಳನ್ನು ಅನುಪಾತಕ್ಕನುಗುಣವಾಗಿ ಹಂಚಿಕೊಳ್ತಾರೆ, ಸಂಸ್ಥೆಯ ದಿನವಹಿ ವಹಿವಾಟುಗಳನ್ನು ಸಕ್ರಿಯವಾಗಿ ನಡೆಸಿಕೊಂಡು ಹೋಗ್ತಾರೆ. ಇಂಥ ಪಾಲುಗಾರರನ್ನ ಏನಂತ ಕರೀತಾರಂತ ಕೇಳಿದ್ರು 69ರಲ್ಲಿ ಕ್ರಿಯಾಶೀಲ ಪಾಲುಗಾರರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಭಾಗದ ಕಡೆ ಪ್ರಶ್ನೆ ಇತ್ತು, ಸಹಕಾರಿ ಸಂಘಗಳ ಸದಸ್ಯರ ಸಂಖ್ಯೆಯ ಕನಿಷ್ಠ ಮಿತಿ ಏನು ಅಂತ ಕೇಳಿದ್ದಾರೆ 10 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಷ್ಟು ವಿದ್ಯಾರ್ಥಿಗಳೇ 2015ರಲ್ಲಿ ಕೇಳಿರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ನಾವು ವಿಶೇಷವಾಗಿ 35 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಎಲ್ಲಿಯವರೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದಿಲ್ಲೋ ಅಲ್ಲಿವರೆಗೂ ತಮಗೆ ಏನಾಗೋದಿಲ್ಲಪ್ಪ ಅಂದರೆ ಐಡಿಯಾ ಬರೋದಿಲ್ಲ. ಸೊ ಅಷ್ಟೇ ಅಲ್ಲದೆ ನಿಮಗೆ ಪ್ರಶ್ನೆಗಳ ಹರಿವು ಕೂಡ ಡಿಫಿಕಲ್ಟಿ ಲೆವೆಲ್ ಕೂಡ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ಸೊ ಎಲ್ಲ ಕ್ವಶನ್ಸ್ಗಳ ಒಂದು ಕಡೆ ಬ್ಯಾಂಕನ್ನು ಮಾಡ್ಕೊಡ್ರಿ, ಪ್ರಶ್ನೆ ಕೋಟಿಗಳನ್ನು ಮಾಡ್ಕೊಂಡಿದ್ದೆ ಆದರೆ ಎಕ್ಸಾಮಲ್ಲಿ ಖಂಡಿತವಾಗಿ ತಾವೇನು ಮಾಡ್ಬೋದು, ಕ್ರ್ಯಾಕನ್ನು ಆಗ್ಬೋದು ಅಂತ